ಶ್ರೀ ಎಂ ನರಸಿಂಹಮೂರ್ತಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಈಗ ಪ್ರಸ್ತಾವಿಕ ಭಾಷಣವನ್ನು ಮಾಡಲಿದ್ದಾರೆ ಶ್ರೀಯುತ ಶ್ರೀನಿವಾಸ ಮೂರ್ತಿರವರು. ಸಭೆಗೆ ನಮಸ್ಕಾರ. ಬೆಂಗಳೂರು ಮಹಾನಗರದ ಪೂಜ್ಯ ಮಹಾಪೌರರಾದಂತಹ ಶ್ರೀ ಕಟ್ಟೆ ಸತ್ಯನಾರಾಯಣ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಶ್ರೀ KR ರಾಮಕೃಷ್ಣ ಅವರೇ, ನನ್ನ ಮುಂದೆ ಇರತಕ್ಕಂತಹ ಅನೇಕ ಗಣ್ಯ ಕುಸ್ತಿಪಟುಗಳೇ ಮತ್ತು ಹಿರಿಯರೇ, ಕುಸ್ತಿ ಕ್ಷೇತ್ರಕ್ಕೆ ಯಾವ ರೀತಿಯಲ್ಲೂ ಸಂಪರ್ಕವನ್ನು ಹೊಂದಿಲ್ಲದಂತಹ ನಾನು ಈ ಹೊತ್ತು ಇಲ್ಲಿ ನಿಂತು ಈ ಪ್ರಾಸ್ತಾವಿಕವಾದ ಮಾತುಗಳನ್ನು ಆಡೋದು ನನಗೆ ಸ್ವಲ್ಪ ಸಂಕೋಚದ ವಿಷಯ. ಆದರೆ ನನ್ನ ಸ್ನೇಹಿತರಾದಂತಹ ಶ್ರೀ ನರಸಿಂಹಮೂರ್ತಿ ಅವರ ಪ್ರೀತಿಯ ಮಾತುಗಳಿಗೆ ಕಟ್ಟು ಬಿದ್ದು ನಾನಿಲ್ಲಿ ನಿಂತಿದ್ದೀನಿ. ಹಾಗೆ ನಿಲ್ಲಬೇಕಾದ್ರೆ ನನ್ನ ಮನಸ್ಸಲ್ಲಿದ್ದಂತಹ ಒಂದು ಭಾವನೆ ಏನು ಅಂತಂದ್ರೆ, ಕುಸ್ತಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಂತಹ ಪೂರ್ತಿ ಆಧುನಿಕರೂ ಅಲ್ಲದ, ಪೂರ್ತಿ ಪ್ರಾಚೀನರೂ ಅಲ್ಲದಂತಹ ಮಧ್ಯವಯಸ್ಕರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದು ನನ್ನ ಇವತ್ತಿನ ಇಲ್ಲಿ ನಿಲ್ಲುವಿಕೆಯ ಕಾರಣವೂ ಆಗಿದೆ. ಬೆಂಗಳೂರು ನಗರದಲ್ಲಿ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಇದು ಎಷ್ಟು ವೇಗದ ನಗರ ಅನ್ನುವಂಥದ್ದು ಗೊತ್ತಿದೆ. ಆದರೆ ಅದರ ಜೊತೆಗೆ ಬೆಂಗಳೂರು ತನ್ನ ಇತಿಹಾಸದ ಬೇರುಗಳನ್ನ ಭದ್ರವಾಗಿ ಹೊಂದಿದೆ. ಹಾಗೆ ಭದ್ರವಾಗಿ ಹೊಂದಿರತಕ್ಕಂತಹ ಇತಿಹಾಸದ ಒಂದು ಭಾಗ ಅಂತಂದ್ರೆ ಮಲ್ಲಕಲೆ ಅಥವಾ ಕುಸ್ತಿ ಕಲೆ ಅಂದ್ರೆ ತಪ್ಪಾಗಲಾರದು. ಯಾವ ಬೆಂಗಳೂರನ್ನ ನಾವು ಕೆಂಪೇಗೌಡರ ಕಾಲದಿಂದ ಗುರುತಿಸ್ಕೊಂಡು ಬಂದಿದ್ದೀವಿ, ಯಾವ ಕರಗ ನಮ್ಮ ಇವತ್ತಿಗೂ 21ನೇ ಶತಮಾನದಲ್ಲೂ ಬೆಂಗಳೂರಿನ ಒಂದು ಲಾಂಛನ ಆಗಿದೆ, ಆ ಕರಗದ ಜೊತೆಗೆ ನಮ್ಮ ಮಲ್ಲರುಗಳು ಬೆಸೆದುಕೊಂಡು ಬಂದಿದ್ದಾರೆ. ಸಂದರ್ಭದಲ್ಲಿ ಕೇವಲ ದೇಹವನ್ನ ಬೆಳೆಸಿಕೊಳ್ಳುವಂತಹ ಕೆಲಸದಲ್ಲಿ ಮಾತ್ರ ತೊಡಗದೆ, ತನ್ನ ದೇಹದಲ್ಲಿ ಇರತಕ್ಕಂತಹ ಶಕ್ತಿಯನ್ನ ನಿಯಂತ್ರಿಸಿಕೊಳ್ಳಬಲ್ಲಂತಹ ಮನೋ ಸಾಮರ್ಥ್ಯವನ್ನ ಕೂಡ ಬೆಳೆಸಿಕೊಳ್ಳಂತಹ ಕುಸ್ತಿಯಂತಹ ಒಂದು ಅದ್ಭುತವಾದ ಕಲೆಗೆ ಭಾರತ ತವರಾಗಿದೆ. ಆ ಒಂದು ಕಲೆಯನ್ನ ನಮ್ಮ ಹಿರಿಯರು, ನಮ್ಮ ಪರಂಪರೆಯ ಜನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಹನುಮನ ಹಾಗೆ ದೇಹವನ್ನ ಬೆಳೆಸ್ಕೊಳ್ಳೋದು ಮಾತ್ರ ಅಲ್ಲ, ಹನುಮನ ಹಾಗೆ ಭಕ್ತಿಯನ್ನ, ಹನುಮನ ಹಾಗೆ ವಿಧೇಯತೆಯನ್ನ ಕೂಡ ತಮ್ಮ ದೇಹ ಮತ್ತು ಮನಸ್ಸು ಬುದ್ಧಿಗಳಲ್ಲಿ ರೂಢಿಸಿಕೊಂಡಿರುವುದು ಭಾರತೀಯ ಕುಶಲ ಕಲೆ, ಆ ಕುಸ್ತಿ ಕಲೆಯ ಒಂದು ವಿಶೇಷತೆ. ಇಡೀ ಪ್ರಪಂಚದಾದ್ಯಂತ ದೇಹದಾಢ್ಯವನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಇತಿಹಾಸ ನಮಗೆ ಬೇಕಾದಷ್ಟು ಸಿಗುತ್ತೆ. ನೀವು ಗ್ರೀಕ್ ಇತಿಹಾಸವನ್ನ ನೋಡಿದ್ರೆ ಅಲ್ಲಿ ಗ್ಲೇಡಿಯೇಟರ್ಗಳಿದ್ದಾರೆ, ರಕ್ತ ಪೀಪಾಸುಗಳು, ಹೋರಾಟವನ್ನೇ ತಮ್ಮ ಬದುಕನ್ನಾಗಿ ರೂಢಿಸಿಕೊಂಡಂತಹ ಅನೇಕ ಜನಾಂಗಗಳು ನಮಗೆ ನೋಡಕ್ಕೆ ಸಿಗುತ್ತೆ. ಆದರೆ ಅವರು ಯಾರು ತಮ್ಮ ದೇಹದ ಶಕ್ತಿಯನ್ನ ನಿಯಂತ್ರಿಸಿಕೊಳ್ಳಬಲ್ಲಂತಹ ಮನಸ್ಸಿನ ದಾರ್ಢ್ಯವನ್ನ ಬೆಳೆಸ್ಕೊಳ್ಳಿಲ್ಲ, ಕೇವಲ ಭಾರತೀಯರಾದಂತಹ ಕುಸ್ತಿಪಟುಗಳನ್ನು ಬಿಟ್ಟು. ಇಂತಹ ಅದ್ಭುತವಾದಂತಹ ಒಂದು ಕಲೆಯನ್ನ ನಮ್ಮ ಪರಂಪರೆಯ ಜನ ಉಳಿಸ್ಕೊಂಡು ಬಂದಿದ್ರು. ಆದರೆ ಪಾಶ್ಚಾತ್ಯ ನಾಗರಿಕತೆಯ ಪ್ರಭಾವಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ನಾವು ಇದನ್ನ ಮರೆತು ಹೋಗ್ತಾ ಇದ್ದೀವಿ. ಗರಡಿ ಮನೆಗಳು ಬೆಂಗಳೂರಿನಲ್ಲಿ ಎಷ್ಟು ಉಳ್ಕೊಂಡಿದೆ, ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೋಬೇಕಾದ್ರೆ ಮತ್ತೆ ನರಸಿಂಹಮೂರ್ತಿಯವರ ಕಡೆಗೇನೆ ನಾವು ನೋಡಬೇಕು. ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ, ಅವರ ಪೈಲ್ವಾರರಿಂದ ಕುರಿತಾದಂತಹ ಮಲ್ಲ ಪ್ರಪಂಚ ಅನ್ನುವಂಥ ಒಂದು ಪುಸ್ತಕ ಹೊರಗಡೆ ಬಂದಾಗ ವಿಜಯ ಕರ್ನಾಟಕದಲ್ಲಿ ಅದರ ವಿಮರ್ಶೆಯನ್ನು ಬರೆಯುವಂತಹ ಒಂದು ಸಂತೋಷದ ಕೆಲಸನ ನಾನು ಮಾಡಿದೆ. ಅವಾಗ ನಾನು ನರಸಿಂಹಮೂರ್ತಿಯವ್ರನ್ನ ಒಂದು ಮಾತು ಕೇಳಿದ್ದೆ, ಬಹುಶಃ ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಸರ್ ಯಾವತ್ತೂ ಕುಸ್ತಿ ಅಂತೂ ಆಡ್ದವನಲ್ಲ, ಒಂದ್ ದಿವಸ ಅಖಾಡನಾರು ಕರ್ಕೊಂಡೋಗಿ ತೋರಿಸಿ, ಬೆಂಗಳೂರಲ್ಲಿ ನಾನು ನೋಡಿಲ್ಲ, ಕೋಲಾರದಲ್ಲಿ ನೋಡಿದ್ದೀನಿ ಅಂತ ನಾ ಹೇಳಿದ್ದೆ. ಈ ಸಂದರ್ಭದಲ್ಲಿ ನಾನು ನರಸಿಂಹಮೂರ್ತಿಯವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿ, ತುಂಬಾ ಪ್ರಚಾರದಲ್ಲಿ ಇರುವಂತ ಕಲೆಗಳ ಬಗ್ಗೆ ಕೆಲಸ ಮಾಡೋದಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ. ಬೇಕಾದಷ್ಟು ಮಾಹಿತಿ ಸಿಗುತ್ತೆ, 4-6 ಜನನ್ನ ಮಾತಾಡಿಸಿ ಏನೋ ಒಂದಷ್ಟು ಕೆಲಸ ಮಾಡಿಬಿಡ್ಬೋದು. ಆದ್ರೆ ನರಸಿಂಹಮೂರ್ತಿ ಅವರು
ಎಂತಹ ಅಪರೂಪದ ವಿಷಯಗಳನ್ನು ಕುರಿತ ಹಾಗೆ ಕೆಲಸ ಮಾಡ್ತಾರೆ ಅಂತಂದ್ರೆ, ಎಲ್ಲೋ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯವನ್ನ ಕುರಿತ ಹಾಗೆ ಅವರು ಡಾಕ್ಯುಮೆಂಟರಿ ಮಾಡ್ತಾರೆ. ಬೆಂಗಳೂರಿನ ಅರಳೆಪೇಟೆನಲ್ಲೋ ಚಿಕ್ಕಪೇಟೆನಲ್ಲೋ ಅಥವಾ ಇನ್ಯಾವುದೋ ಮೂಲೆಯಲ್ಲಿ ಇರತಕ್ಕಂತಹ ಕುಸ್ತಿಯ ಮನೆಗಳನ್ನ ಕುರಿತು ಕೆಲಸ ಮಾಡ್ತಾರೆ. ಆಗಿ ಹೋದಂತಹ ನಮ್ಮ ಹಳೆಯ ಪೈಲ್ವಾನರುಗಳ ಬದುಕನ್ನ ಕುರಿತು ಯೋಚನೆ ಮಾಡ್ತಾರೆ. ಆಗಿನ ಕಾಲದ ಕುಸ್ತಿಯ ಪಾಂಪ್ಲೆಟ್ಗಳ ಸಂಗ್ರಹವನ್ನ ಮಾಡ್ತಾರೆ. ಅದನ್ನ ಕುರಿತಾದಂತಹ ಚಿತ್ರಗಳನ್ನ ಫೋಟೋ ತೆಗಿಲಿಕ್ಕಾಗತ್ತಾ ಪ್ರಯತ್ನ ಮಾಡ್ತಾರೆ. ಫೋಟೋ ತೆಗಿಲಿಕ್ಕಾಗ್ಲಿಲ್ವಾ, ಲೈನ್ ಡ್ರಾಯಿಂಗ್ ಮಾಡ್ಬೇಕಾ, ನಾನೇ ಕೂತ್ಕೊಂಡು ಲೈನ್ ಡ್ರಾಯಿಂಗ್ ಮಾಡ್ತೀನಿ ಅಂತ ಸ್ವತಃ ಅವರೇ ಕೂತ್ಕೊಂಡು ಚಿತ್ರ ಬರೀತಾರೆ. ಮೂವಿ ಕ್ಯಾಮ್ರಾ ಬೇಕಾ, ಫಿಲ್ಮ್ ಕ್ಯಾಮ್ರಾ ಬೇಕಾ, ಸ್ಟಿಲ್ ಕ್ಯಾಮ್ರಾ ಬೇಕಾ, ಯಾವ ಕೆಲಸ ಆದ್ರೂ ನಾನಿದ್ದೀನಿ, ನಾ ಮಾಡ್ತೀನಿ ಅನ್ನುವಂತಹ ಉತ್ಸಾಹ ಏನಿದೆ ಅವರಿಂದ ಇಂತಹ ಕೆಲಸವನ್ನ ಮಾಡಿಸುತ್ತೆ. ಅವರು ಅಟಲ್ಜಿ ಅವರ ಬಗ್ಗೆ ಒಂದು ಪುಸ್ತಕ ಬರೆದ್ರು. ವಿಷ್ಣುವರ್ಧನ್ ಅವರ ಬಗ್ಗೆ ಸ್ನೇಹ ಸಂಪತ್ತು ಅನ್ನುವಂತ ಒಂದು ಅದ್ಭುತವಾದಂತಹ ಪುಸ್ತಕ ಬರೆದಿದ್ದಾರೆ. ಆ ತರಹದ ಬಹುಜನಪ್ರಿಯವಾದಂತಹ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ನಮ್ಮ ಬದುಕಿನ ಕಣ್ಣಾಗಿರ್ತಕ್ಕಂತಹ ಕುಸ್ತಿ ಕಲೆಯನ್ನ ಇವತ್ತಿಗೂ ತಮ್ಮ ಉಸಿರಾಟದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಅನೇಕ ಹಿರಿಯರನ್ನ ಕಂಡು ಮಾತಾಡಿ ಅವರನ್ನ ಪ್ರೀತಿಯಿಂದ ನೋಡಿ ಅವರ ಜೊತೆಗೆ ಒಡನಾಡಿ ಈ ಕುಸ್ತಿ ಕಲೆಯ ವಿವರಗಳನ್ನ ಡಾಕ್ಯುಮೆಂಟ್ ಮಾಡುವಂತಹ ಕೆಲಸವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಕೇವಲ ಬರವಣಿಗೆಯ ರೂಪದಲ್ಲಿ ಮಾತ್ರ ಅಲ್ಲ, ಅತ್ಯಂತ ಆಧುನಿಕವಾದಂತಹ ಮೂವಿ ಮೂಲಕ ಕೂಡ, ಅಂತಂದ್ರೆ ಸಾಕ್ಷ್ಯಚಿತ್ರಗಳ ತಯಾರಿಕೆಯಲ್ಲಿ ಕೂಡ ಅವರು ಅದನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ನರಸಿಂಹಮೂರ್ತಿ ಅವರಿಗೆ ಸರ್ಕಾರ, ನಗರ ಪಾಲಿಕೆ ಮುಂತಾದಂತಹವು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ರೆ ಅಳಿದು ಹೋಗ್ತಾ ಇರತಕ್ಕಂಥ ನಮ್ಮ ಭಾರತೀಯ ಕಲೆ ಏನಿದೆ, ಕುಸ್ತಿಯಂತಹ ಭಾರತೀಯ ಕಲೆಗಳು ಅಥವಾ ಜಾನಪದ ಕಲೆಗಳಂತಹ ಕಲೆಗಳು ಉಳಿಲಿಕ್ಕೆ ಅವಕಾಶ ಆಗುತ್ತೆ. ನರಸಿಂಹಮೂರ್ತಿ ಅವರು ಯಾರ ಪ್ರೋತ್ಸಾಹವನ್ನೋ ಬೆಂಬಲವನ್ನೋ ಆಶ್ರಯಿಸಿಕೊಂಡು ಆ ಕೆಲಸವನ್ನ ಮಾಡದವರಲ್ಲ. ಅವರಿಗೆ ಕುಸ್ತಿಯ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ ಅದ್ರ ಮೇಲೆ ಹಾಡು ಬರಿಬೇಕಾ, ಕೂತ್ಕೋತಾರೆ, ಒಂದು ಹಾಡು ಬರೀತಾರೆ, ಒಂದು 15 ಹಾಡು ಬರೀತಾರೆ, ಯಾರನ್ನೋ ಕರೆಸಿ ಟ್ಯೂನ್ ಮಾಡಿಸಿ ಕ್ಯಾಸೆಟ್ ಮಾಡಿಬಿಡಿ, CD ಮಾಡಿಸಿ ರಿಲೀಸ್ ಮಾಡಿಬಿಡ್ತಾರೆ. ಹೀಗೆ ಅವಿರತವಾಗಿ ದುಡಿತಾ ಇರತಕ್ಕಂತಹ ನರಸಿಂಹಮೂರ್ತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶುಭಾಶಯವನ್ನ ಕೋರ್ತಾ ಈ ಹೊತ್ತಿನ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.